ವೆಲ್ಕಮ್ ಬ್ಯಾಕ್ ಟು ರೈಟ್ ಕ್ಲಿಕ್. ನಮ್ಮ ದಿನನಿತ್ಯದ ಜೀವನದಲ್ಲಿ ಏನೇನೋ ನೋಡ್ತೀವಿ. ಟಿವಿ, ಇಂಟರ್ನೆಟ್ನಂತಹ ತಂತ್ರಜ್ಞಾನ, ಬ್ಯಾಂಕ್, ಬಜೆಟ್ನಂತಹ ಹಣಕಾಸಿನ ವಿಷಯ, ಹೀಗೆ ತರಹೇವಾರಿ ವಿಷಯ. ವಸ್ತುಗಳು ಹೇಗೆ ಕೆಲಸ ಮಾಡ್ತವೆ ಅನ್ನೋದು ನಮಗೆ ಗೊತ್ತಿರಲ್ಲ. ಅದೆಲ್ಲ ಹೇಗೆ ನಡೆಯುತ್ತೆ ಅನ್ನೋ ನಮ್ಮ ಕುತೂಹಲವನ್ನು ತಣಿಸೋದಕ್ಕೆ ಒಂದು ವೆಬ್ಸೈಟ್ ಇದೆ. ಯಾವುದಪ್ಪ ಅದು ಅಂತೀರಾ? ಅದನ್ನು ನೋಡೋಣ ಸೈಟ್ ಸೀಯಿಂಗ್ನಲ್ಲಿ. ನಮ್ಮ ಸುತ್ತಮುತ್ತ ಅನೇಕ ಸಂಗತಿಗಳಿವೆ. ಅವೆಲ್ಲನೂ ಅದರದ್ದೇ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತವೆ. ಅವುಗಳ ಬಗ್ಗೆ ಸಾಮಾನ್ಯ ಅಂಶಗಳು ಗೊತ್ತಿದ್ರೆ ಚೆನ್ನಾಗಿತ್ತು ಅಂತ ನಮಗೆ ಬಹಳಷ್ಟು ಸಾರಿ ಅನಿಸುತ್ತೆ ಅಲ್ವಾ? ಶೇರ್ ಮಾರ್ಕೆಟ್ ಹೇಗೆ ಕೆಲಸ ಮಾಡುತ್ತೆ, ಮೊಬೈಲ್ ಸಂದೇಶಗಳು ಹೇಗೆ ರವಾನೆ ಆಗ್ತವೆ, ಟೈಟಾನಿಕ್ ಹಡಗು ಯಾವ ರೀತಿ ಕೆಲಸ ಮಾಡ್ತಾ ಇತ್ತು, ಇಂಥ ಪ್ರಶ್ನೆಗಳಿಗೆ ಉತ್ತರ ಯಾರು ಕೊಡ್ತಾರೆ ಅಂತ ಎಷ್ಟೋ ಸಾರಿ ನಾವು ತಲೆ ಕೆರ್ಕೊಂಡಿರ್ತೀವಿ. ಇಂಥ ಕುತೂಹಲದ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಒಂದು ವೆಬ್ಸೈಟ್ ಹೆಸರು ಹೌ ಸ್ಟಫ್ ವರ್ಕ್ಸ್. ಇದರಲ್ಲಿ ವಿಜ್ಞಾನ, ತಂತ್ರಜ್ಞಾನ, ಮನರಂಜನೆ, ಆರೋಗ್ಯ ವಿಷಯಗಳಿಗೆ ಸಂಬಂಧಿಸಿದ ನೂರಾರು ಪ್ರಶ್ನೆಗಳಿಗೆ ಈ ವೆಬ್ಸೈಟ್ನಲ್ಲಿ ಉತ್ತರ ಇದೆ. ಚಿತ್ರ, ವಿಡಿಯೋಗಳೊಂದಿಗೆ ವಿಷಯವನ್ನು ಅರ್ಥ ಮಾಡಿಸುವಂತಹ ಉಪಯುಕ್ತ ಲೇಖನಗಳನ್ನು ಈ ವೆಬ್ಸೈಟ್ ಒಳಗೊಂಡಿದೆ. ಜ್ವಾಲಾಮುಖಿ ಹೇಗೆ ಸಿಡಿಯುತ್ತೆ, ಭೂಮಿಯ ಕವಚ ಹೇಗೆ ಕೆಲಸ ಮಾಡುತ್ತೆ, ಓಝೋನ್ ಭೂಮಿಯನ್ನು ಹೇಗೆ ರಕ್ಷಣೆ ಮಾಡುತ್ತೆ ಮುಂತಾದ ವಿವಿಧ ಕ್ಷೇತ್ರಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ವಿವರವಾದ ಲೇಖನಗಳಿದ್ದು ಶಿಕ್ಷಕರಿಗೂ ಕೂಡ ಈ ವೆಬ್ಸೈಟ್ ಅತ್ಯಗತ್ಯ. ಹೆಚ್ಚು ಉಪಯುಕ್ತ ಎನಿಸುವ ಮಾಹಿತಿಯನ್ನು ನೀಡುತ್ತವೆ. ಟೀಚರ್ಸ್ಗೂ ಕೂಡ ಈ ವೆಬ್ಸೈಟ್ ತುಂಬಾನೇ ಉಪಯೋಗ ಆಗುತ್ತೆ. ಹೆಚ್ಚು ಉಪಯುಕ್ತ ಎನಿಸುವ ಮಾಹಿತಿಯನ್ನ ಖಂಡಿತ ಕೊಡುತ್ತೆ. ಜ್ಞಾನದಾಹಿಗಳು ಒಂದ್ಸಾರಿ ಈ ವೆಬ್ಸೈಟ್ಗೆ ಭೇಟಿ ನೀಡಿದ್ರೆ ಮತ್ತೆ ಮತ್ತೆ ಭೇಟಿ ನೀಡೋದು ಖಾಯಂ. ಈಗ ಫನಿ ಪಿಕ್ಚರ್ಗಳ ಟೈಮ್. ನಿಮಗೋಸ್ಕರ ಆರಿಸಿ ತಂದಿರೋ ಬೆಸ್ಟ್ ಪಿಕ್ಚರ್ಸ್ ಇಲ್ಲಿವೆ ನೋಡಿ. ನನಗೆ ಯುದ್ಧ ವಿಮಾನಗಳ ಬಗ್ಗೆ ತುಂಬಾನೇ ಕುತೂಹಲ ಆಯಿತು. ಅವು ಹೇಗೆ ಕೆಲಸ ಮಾಡ್ತವೆ ಅಂತ ನನಗೆ ಗೊತ್ತಾಗಿದ್ದು ಇದೇ ವೆಬ್ಸೈಟಲ್ಲಿ. ತಪ್ಪದೇ ವೆಬ್ಸೈಟ್ಗೊಂದು ವಿಸಿಟ್ ಕೊಡಿ. ಬೈ ದ ವೇ, ಫೇಸ್ಬುಕ್ನಲ್ಲಿ ನಂದೊಂದು ಅಕೌಂಟ್ ಇರಬೇಕು ಅನ್ನೋದು ಇವತ್ತಿನ ಕ್ರೇಜ್ ಅಲ್ವಾ? ಅಲ್ಲಿ ವೈಯಕ್ತಿಕ ಸಂಗತಿಗಳನ್ನು ನಮ್ಮ ಸ್ನೇಹಿತರೊಂದಿಗೆ ಹಂಚ್ಕೊಳ್ಬೋದು. ಆದರೆ ಈ ಮಾಹಿತಿ ಎಷ್ಟು ಸುರಕ್ಷಿತ ಹೇಳಿ? ಈ ಮಾಹಿತಿಯನ್ನು ದುರುಪಯೋಗವಾಗದಂತೆ ನಾವು ಎಚ್ಚರ ವಹಿಸೋದು ಹೇಗೆ? ಇಲ್ಲಿದೆ ಅದ್ರ ಬಗ್ಗೆ ಟಿಪ್ಸ್. ಫೇಸ್ಬುಕ್ನಲ್ಲಿ ಪ್ರೈವಸಿ ಸೆಟ್ಟಿಂಗ್ಸ್ ಅಂತ ಇದೆ. ಫೇಸ್ಬುಕ್ ಪೇಜಿನ ಬಲತುದಿಯಲ್ಲಿ ಇರುವಂತಹ ಅಕೌಂಟ್ ಅನ್ನ ಗುಂಡಿಯನ್ನ ಮೊದಲು ಒತ್ತಿ, ನಂತರ ಪ್ರೈವಸಿ ಸೆಟ್ಟಿಂಗ್ಸ್ ಆಯ್ಕೆ ಮಾಡಿ. ಪ್ರೈವಸಿ ಸೆಟ್ಟಿಂಗ್ಸ್ ನಲ್ಲಿ ಮುಂದೆ ನೀಡೋ ಟಿಪ್ಸ್ ಅನ್ನ ಅನುಸರಿಸಿ ನಿಮ್ಮ ಅಕೌಂಟ್ ಅನ್ನ ಸುರಕ್ಷಿತವಾಗಿಟ್ಕೊಳ್ಳಿ. ಮೊದಲು ಸರ್ಚ್ ನಲ್ಲಿ ಇರೋ ಪಬ್ಲಿಕ್ ಸರ್ಚ್ ರಿಸಲ್ಟ್ ಆಯ್ಕೆ ತೆಗೀರಿ. ನಂತರ ಅಪ್ಲಿಕೇಶನ್ ಸೆಟ್ಟಿಂಗ್ ನಲ್ಲಿ ನಿಮಗೆ ಬೇಕಾದ ಅಪ್ಲಿಕೇಶನ್ಗಳನ್ನು ಮಾತ್ರ ಅಲೋ ಮಾಡಿ. ಇಷ್ಟು ಮಾಡಿದ್ರೆ ಫೇಸ್ಬುಕ್ ನಿಮ್ಮ ಮಾಹಿತಿಯನ್ನ ಸುಲಭವಾಗಿ ಇನ್ನೊಬ್ಬರ ಕೈ ಸೇರಿಸೋದಿಲ್ಲ. ಅಷ್ಟೇ ಅಲ್ಲ, ಫೇಸ್ಬುಕ್ ನಲ್ಲಿ ಬರುವ ವೆಬ್ ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡುವಾಗ ಎಚ್ಚರ ಇರಲಿ. ಸ್ಪೂನ್ ಫೀಡ್ ನೋಡಿದ್ರಲ್ವಾ? ಫೇಸ್ಬುಕ್ನ ಆಕರ್ಷಣೆಯಿಂದ ನಾವು ದೂರ ಇರೋಕೆ ಆಗೋದೇ ಇಲ್ಲ. ಹಾಗಾಗಿ ಎಚ್ಚರವನ್ನಾದರೂ ವಹಿಸೋಣ ಅಲ್ವಾ? ಈ ಟಿಪ್ಗಳು ನಿಮಗೆ ನೆನಪಿರಲಿ. ನಾನು ನನ್ನ ಫೇಸ್ಬುಕ್ನ ಅಕೌಂಟ್ನಲ್ಲಿ ಸೆಟ್ಟಿಂಗ್ಸ್ನ ಚೇಂಜ್ ಮಾಡ್ಕೊಂಡು ಬರ್ತೀನಿ. ಅಷ್ಟರಲ್ಲಿ ತಗೊಳ್ಳಿ ಒಂದು ಬ್ರೇಕ್ ಆನ್ ರೈಟ್ ಕ್ಲಿಕ್. ರೈಟ್ ಕ್ಲಿಕ್ನಲ್ಲಿ ವಾಟ್ ನೆಕ್ಸ್ಟ್? iPhone 4S ಎಕ್ಸ್ಕ್ಲೂಸಿವ್